Hey everyone, welcome back to my YouTube channel ESF Engineering VTU YT. ಇವತ್ತು ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಿನ್ನ ಫಿಕ್ಸ್ಡ್ ಕ್ವಶನ್ಸ್ ಅಂತ ಹೇಳ್ತಾ DSDV ಸಬ್ಜೆಕ್ಟ್ ಕೊಡೋದಾದರೆ BEC 302 ESF ಇಂಜಿನಿಯರಿಂಗ್ VTU YT. ನೀವು ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳ್ತಾ, ನೀವು ಈ ಕ್ವಶನ್ಸ್ನ ಪ್ರಿಫರ್ ಮಾಡಿದ್ರೆ ನೀವು ಎಕ್ಸಾಮಲ್ಲಿ 95+ ಮಾರ್ಕ್ಸ್ ಈಸಿಯಾಗಿ ತೊಗೋಬೋದು. ವೈ ಬಿಕಾಸ್ ಇಟ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಇದೇ ಎಕ್ಸಾಮ್ ಬಂದೇ ಬರುತ್ತೆ. ಇದು ಬಿಟ್ಟರೆ ಇನ್ಯಾವುದೂ ಇಲ್ವೋ ಆಯಿತಾ. ಇದೇ ಬ್ಯಾಕ್ ಬೋನ್ ಆಫ್ ದ ಮಾಡ್ಯೂಲ್ ಅಂತ ಹೇಳ್ತಾ ವಿಡಿಯೋಗೆ ಹೋಗಿನ ಮುಂಚೆ ನಾನು ಸ್ವಲ್ಪ ನಿಮಗೆ ಹೇಳ್ತೀನಿ ಏನು ಓದಬೇಕು, ಹೆಂಗೆ ಓದಬೇಕು ಅಂತ. ನಾನು ಒಂದೇ ಹೇಳ್ತೀನಿ, ಮಾಡ್ಯೂಲ್ 5 ಏನಿದೆಯಲ್ಲ, ಮಾಡ್ಯೂಲ್ 5, 4, 3 ಇದೆಯಲ್ಲ, ಇದನ್ನು ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ಯಾಕಂದರೆ ಇದು ಈಸಿ ಇರುತ್ತೆ ಮಿಕ್ಕಿದ್ದ ಕಂಪೇರ್ ಮಾಡಿದರೆ. ಸೊ ಆಯಿತಾ, ಇವತ್ತು 28 ಡೇಟು. ನಾನು ಇವಾಗ 1 o'clock ಒಳಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ಜಸ್ಟ್ ಏನಂದರೆ ಇವತ್ತು 2 ಮಾಡ್ಯೂಲ್ ಮುಗಿಸೋಕ್ಕೆ ಟ್ರೈ ಮಾಡಿ, ಮಾಡ್ಯೂಲ್ 4 ಮತ್ತು ಮಾಡ್ಯೂಲ್ 5 ಆಯಿತಾ. ಇದು ಓದೋದು ಟ್ರೈ ಮಾಡಿ ಆಯಿತಾ. ಇದು ಈಸಿ ಇರುತ್ತೆ. ಅದನ್ನ ಮುಗಿಸ್ಬಿಟ್ರೆ ನಿಮಗೆ ನಾಳೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಇವತ್ತೇ ನೈಟು, ಇಲ್ಲಾಂದರೆ 3 o'clock ಒಳಗಡೆ ಕೂಡ ಒಂದು ಓದ್ಬಿಡಿ. ಆವಾಗ 2 ಮಾಡಲ್ಸು ಎಕ್ಸಾಮ್ ಹಿಂದೆ ದಿವಸ ಒಂದು ದಿವಸ ರಜೆ ಇರುತ್ತೆ. ಆವಾಗ 2 ಮಾಡಲ್ ಓದಿದ್ರೆ ನಿಮಗೆ 4 ಮಾಡಲ್ಸ್ ಅಲ್ಲೇ ಕವರ್ ಆಗುತ್ತೆ. ಮತ್ತು ಎಕ್ಸಾಮ್ ದಿವಸ ಬೆಳಗ್ಗೆ 5 hours ಟೈಮ್ ಇರುತ್ತೆ ನಿಮಗೆ. 2 o'clock ಎಕ್ಸಾಮ್ ಇರೋದ್ರಿಂದ 1 o'clockವರೆಗೂ ಟೈಮ್ ಇರುತ್ತೆ. ಅವಾಗ ನೀವು ಒಂದು ಮಾಡಲ್ ಆರಾಮಾಗಿ ಈಸಿಯಾಗಿ ಮುಗಿಸ್ಬೋದು. ಅದಕ್ಕೆ ಈ ಥರ ಈಸಿ ಸಿಂಪಲ್ಲಾಗಿ ಆಯಿತಾ ಓದ್ಕೊಳ್ಳಿ. ಮತ್ತು ಮ್ಯಾಕ್ಸ್ಗೆ 2.0 ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗವರೆಗೂ ಮ್ಯಾಕ್ಸ್ ಯಾರನ್ನ ನೋಡಿಲ್ಲ ಅಂದರೆ ವೀಡಿಯೋ ಅದನ್ನ ಜಸ್ಟ್ ನೋಡಿ. ಅದು ಮ್ಯಾಕ್ಸ್ ಈಸಿ ಇದೆ ಈ ಸರಿ, 95+ ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೀವು. ಮತ್ತು M1 ಬಂದುಬಿಟ್ಟು ಫಸ್ಟ್ ಡಿಫಿಕಲ್ಟ್ ಇರುತ್ತೆ. ಮಾಡ್ಯೂಲ್ 1 ಅಂತ ಹೇಳ್ತೀನಿ ವೀಡಿಯೋದಲ್ಲೇ ಹೆಂಗೆ ಓದಬೇಕು ಅಂತ. ಮಾಡ್ಯೂಲ್ 2 ಸ್ವಲ್ಪ ಡಿಫಿಕಲ್ಟು. ಮಾಡ್ಯೂಲ್ 3, 4 ಏನಿದೆಯಲ್ಲ ಇದು ಈಸಿ ಇರುತ್ತೆ. ಸೊ ಇದನ್ನು ಫಸ್ಟ್ ಟ್ರೈ ಮಾಡಿ ಓದೋಕ್ಕೆ ಆಯಿತಾ. ವೈ ಬಿಕಾಸ್ ಇವತ್ತು ಓದ್ಬಿಟ್ರೆ ನಿಮಗೆ ಇದು ಪಾಸ್ ಆಗ್ತೀನಿ ಅಂದರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಆವಾಗಿಂದ ನಿಮಗೆ ನೆಕ್ಸ್ಟ್ ಎನರ್ಜಿ ಲೆವೆಲ್ ಬೂಸ್ಟ್ ಆಗ್ತಾ ಇರುತ್ತೆ. ಸೊ ದಟ್ಸ್ ಇಟ್. ಮತ್ತು ಇನ್ನೊಂದು ಏನಂದರೆ ಫುಲ್ ಕಂಪ್ಲೀಟಾಗಿ ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ಗ್ಯಾಪ್ ಬಿಟ್ಟು ಓದೋಕ್ಕೆ ಬಿಡಿ. ಫಸ್ಟ್ ಒಂದು ಮಾಡ್ಯೂಲ್ ಇದ್ದರೆ ಇಕ್ಕೊಂಡ್ರೆ ಅದನ್ನು ಮುಗಿಸ್ಬಿಡಿ. ಇದೇ ಕ್ವಶನ್ಸೇ ಬರುತ್ತೆ. ನಾನು ಏನು ಕೊಟ್ಟಿದ್ದೀನಿ ಅವೇ ಓದಿ, ಅದೇ ಬಂದೇ ಬರುತ್ತೆ ಎಕ್ಸಾಮ್ಗೆ. ಮತ್ತು ಇನ್ನೊಂದು ಬೇರೆ ವೀಡಿಯೋಸೆಲ್ಲ ಹೇಳ್ತಾರೆ ಪಾರ್ಟ್ A ಪಾರ್ಟ್ B ಎಲ್ಲ ಮಿಕ್ಸ್ಡ್ ಕೊಡ್ತಾರೆ. ನಾನು ಮತ್ತು ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸು ಕಮೆಂಟ್ಸ್ ಮಾಡ್ತಾರೆ, ಬ್ರೋ ಈ ಟಾಪಿಕ್ಕು ಮಿಸ್ ಆಗಿದೆಯಲ್ಲ ಅಂತ. ನಾನು ಏನು ಹೇಳ್ತೀನಿ ಅಂದರೆ ಜಸ್ಟ್ ಸಿಂಪಲ್, ನಾನು ಪಾರ್ಟ್ Aದಲ್ಲಿ ಕೊಡ್ತೀನಿ, ಇಲ್ಲಾಂದರೆ ಪಾರ್ಟ್ Bಯಲ್ಲಿ ಕೊಡ್ತೀನಿ. ಎರಡೂ ಕೊಡೋಲ್ಲ, ಎರಡಕ್ಕೆ ಸೇರಿಸ್ಕೊಡಲ್ಲ. ಎಂತಕ್ಕಂದರೆ ನಮ್ಮ ಚಾನಲಲ್ಲಿ ಇರೋರು ಎಂತಕ್ಕೆ ನೋಡ್ತಾರೆ ನನ್ನ ವೀಡಿಯೋಸು. ಬಟ್ ಓನ್ಲಿ ದ 1 ಪಾರ್ಟ್ ಕೊಡ್ತೀನಿ, ನಾನು 2 ಪಾರ್ಟ್ ಕೊಡೋಲ್ಲ. ಸೊ 1 ಪಾರ್ಟ್ ಕೊಟ್ಟರೆ ಏನಾಗುತ್ತಂದರೆ ಎಲ್ಲ ಕ್ವಶನ್ಸು ಡಿಕೋಡ್ ಮಾಡಿಬಿಡ್ತೀನಿ. ಕ್ವಶನ್ಸ್ ಎಲ್ಲ ತೆಗೆದುಬಿಟ್ಮೇಲೆ ಸ್ವಲ್ಪ ಕ್ವಶನ್ಸ್ ಮಾತ್ರ ಇರುತ್ತೆ ನಮ್ಮ ಚಾನಲಲ್ಲಿ. ಸೊ ಅದಕ್ಕೆ ನಮ್ಮ ಸ್ಟಿಕ್ ಆಗೋನು ಆಗಿದ್ದಾರೆ ನಮ್ಮ ವೀಡಿಯೋಸ್ಗೆ. ಸೊ ಪಾರ್ಟ್ B ಇರುತ್ತೆ. ಇದರಲ್ಲಿ DSDV ಎಲ್ಲ ಸ್ವಲ್ಪ ಡಿಫಿಕಲ್ಟ್ ಇರೋದ್ರಿಂದ ಪಾರ್ಟ್ B ಜಾಸ್ತಿ ಇರುತ್ತೆ. ಪಾರ್ಟ್ A ಯಾಕಂದರೆ ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ಜಾಸ್ತಿ ಇರ್ತವೆ. ಸೊ ಆಯಿತಾ. ಮತ್ತು ಇನ್ನೊಂದು, ನನಗೆ ವೀಡಿಯೋ ಮಾಡೋಕ್ಕೆ ಅಟ್ಲೀಸ್ಟ್ ಬರೆಯೋಕ್ಕೆ ಒಂದು 5 hours ಬೇಕಾಯಿತು. ಅಷ್ಟು ಡಿಫಿಕಲ್ಟ್ ಇದೆ ಸಬ್ಜೆಕ್ಟ್, ನಂಗೆ ಫೀಲ್ ಆಗ್ತಿದೆ. ಬಟ್ ಕ್ವಶನ್ಸ್ ನೋಡಿದ ಮೇಲೆ ಗೊತ್ತಾಯ್ತು ಅದು ಈಸಿ ಇದೆ ಅಂತ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರನ್ನ ಮೆಂಬರ್ಶಿಪ್ ಜಾಯ್ನ್ ಆಗೋದು ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಎಂತಕ್ಕಂದರೆ ನಾನು 2.0 ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಫಾರ್ ಎವ್ರಿ ಒನ್, ಆ್ಯಂಡ್ 3.0 ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಏನಂದರೆ ಕ್ವಶನ್ಸು ಅಪ್ಲೋಡ್ ಮಾಡ್ತೀನಿ, ಆನ್ಸರ್ಸು, ಕ್ವಶನ್ ಆನ್ಸರ್ಸ್ ಎವ್ರಿಥಿಂಗ್ ಪ್ರತಿಯೊಂದು ಅಪ್ಲೋಡ್ ಮಾಡ್ತೀನಿ. ಹಂಗೆ ಹೇಳ್ತೀನಿ ಏನು ಓದಬೇಕು ಅಂತ. ಫಾರ್ ನೀವು ಎಕ್ಸಾಮ್ಸಲ್ಲಿ ಫೇಲ್ ಆಗೋಕ್ಕಿಂತ 600 rupees ಆರ್ 330 rupees ಪೇ ಮಾಡೋದಕ್ಕಿಂತ ಜಸ್ಟ್ 59 rupees ಪೇ ಮಾಡಿದ್ರೆ ಎವ್ರಿಥಿಂಗ್ ಆ್ಯಕ್ಸೆಸ್ ನಿಮಗೆ ಸಿಗುತ್ತೆ ಆಯಿತಾ. ಇನ್ನೊಂದು ಜಸ್ಟ್ ಮತ್ತು ಇನ್ನು ಡಿಸ್ಕ್ರಿಪ್ಷನಲ್ಲಿ ಸ್ಕ್ರೋಲ್ ಮಾಡಿದ್ರೆ ಚಾಪ್ಟರ್ಸ್ ಅಂತ ಇರುತ್ತೆ. ನಾನು ಇದು ಬೇರೆ ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಇದೇ ಥರ ಸ್ಕ್ರೋಲ್ ಮಾಡಿದ್ರೆ ನಿಮ್ಗೆ ಯಾವ ಮಾಡಲ್ ಬೇಕೋ ಆ ಮಾಡಲ್ ಡೈರೆಕ್ಟಾಗಿ ಕ್ಲಿಕ್ ಕೊಟ್ಬಿಟ್ಟು ನೋಡ್ಕೊಳ್ಳಿ ಆಯಿತಾ. ಇದೊಂದು ಫೀಚರ್ ಇದೆ, ನಿಮ್ಗೆ ಯಾರನ್ನ ಗೊತ್ತಿಲ್ಲ ಅಂದರೆ ನೋಡ್ಕೋಬೋದು. ನೆಕ್ಸ್ಟ್ ವೀಡಿಯೋಗೆ ಹೋಗೋಣ. ನೆಕ್ಸ್ಟ್ ಡಿಫೈನ್ ದ ಕೊನಿಕಲ್ ಸಮ್ ಆಫ್ ಪ್ರಾಡಕ್ಟ್ಸು, ಕೊನಿಕಲ್ ಪ್ರಾಡಕ್ಟ್ಸ್ ಆಫ್ ಸಮ್ ಗಿವನ್ ಎಕ್ಸಾಂಪಲ್ಸು. ಡಿಫೈನ್ ಇದು ಪಾರ್ಟ್ B ಆಯಿತಾ, PAT ಪಾರ್ಟ್ B. ಇದು ಪಾರ್ಟ್ Aದಲ್ಲಿ ಬಂದುಬಿಟ್ಟು ಸ್ವಲ್ಪ ಬೇರೆ ಚೇಂಜ್ ಕ್ವಶನ್ಸ್ ಇರ್ತವೆ ಅದಕ್ಕೆ ಆಯಿತಾ. ಇದರಲ್ಲಿ ಮೇನ್ ಟಾಪಿಕ್ಸ್ ಎಲ್ಲ ಪಾರ್ಟ್ Aದಲ್ಲಿ ಬಂದುಬಿಡುತ್ತೆ. ಇಲ್ಲಿ ಬಂದುಬಿಟ್ಟು ನಾವು ಇಂಪ್ಲಿಮೆಂಟೇಷನ್ ಆಯಿತಾ, ಸಮ್ಸ್ ಥರ ಆಯಿತಾ. ಈ 2 ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ. ಕೊನಿಕಲ್ ಸಮ್ ಆಫ್ ದ ಪ್ರಾಡಕ್ಟ್ ಆ್ಯಂಡ್ ಕೊನಿಕಲ್ ಸಮ್ಸ್, ಈ ಒಂದು ಕ್ವಶನ್ ಬಂದೇ ಬರುತ್ತೆ. ಇಲ್ಲಿ 7 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಪಾರ್ಟ್ B ಅಂದರೆ ನಾನು ವೀಡಿಯೋಸ್ ನೋಡಿರೋರಿಗೆ ಗೊತ್ತಿರುತ್ತೆ. 1 = A, B = 2 ಮತ್ತು C = 3 ಅಂತ. ఎందుకంದರೆ ಮಾಡ್ಯೂಲ್ 1 ಅಂತ ಕೊಟ್ಬಿಟ್ಟು ABC ಅಂತ ಬರುತ್ತೆ. ನಾನು ಅದನ್ನು ರಿವರ್ಸ್ ಮಾಡಿ 1, 2, 3 ಅಂತ ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ಸ್ಟಾರ್ ಅಂತ ಹಾಕಿರೋದೆಲ್ಲ ಸಬ್ ಕ್ವಶನ್ಸ್ ಆಯಿತಾ, ನೆನಪಿಟ್ಕೊಳ್ಳಿ ಆಯಿತಾ. ನೆಕ್ಸ್ಟು ಮತ್ತು ಇದೇನಿಲ್ಲ, ಕೇಬ್ ಮ್ಯಾಪಿಂಗ್ ಮೇಲೆ ಬೂಲಿಯನ್ ಫಂಕ್ಷನ್ಸ್ ಕೇಳ್ತಾರೆ ಅಷ್ಟೇ. ಮತ್ತು ಈಕ್ವೇಷನ್ಸ್ ನೋಡ್ಕೋಬೋದು. 5, 0, 1, 4, 5, 7, 8, 9, 11 ಪ್ಲಸ್ D 2, 10 ಆಯಿತಾ. ಇದು ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್. ಈ 3 ಕ್ವಶನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು
3 ಓದಕ್ಕೆ ಟ್ರೈ ಮಾಡಿ ಆಯಿತಾ. ಮತ್ತು ಈ ಕ್ವಶನ್ ಮೋರ್ ಇಂಪಾರ್ಟೆಂಟ್. ಸಿಂಪ್ಲಿಫೈ ದ ಫಾಲೋಯಿಂಗ್. ಇದು ಸೇಮ್ ಕೆ ಲಾಜಿಕ್ ಡಯಾಗ್ರಾಮ್ ಬರೀಬೇಕಷ್ಟೇ, ಇದಕ್ಕೂ ಅದು ಇರೋ ಡಿಫ್ರೆನ್ಸು ಇನ್ನೇನು ಇಲ್ಲ. ಇದು ಪೈ ಆಯಿತಾ, ಇದೆ ಮಿಷನ್ ಬಿಡಿ. ಸಿಗ್ಮಾ ಆಯಿತಾ. ಸಿಂಪ್ಲಿಫೈ ದ ಫಂಕ್ಷನ್ಸು ಮತ್ತು ಫೈಂಡ್ ದ ಮಿನಿಮಲ್ ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ಬೂಲಿಯನ್ ಫಂಕ್ಷನ್ ಆಫ್ ಕೆ ಮ್ಯಾಪಿಂಗ್. ಇದು ಈಸಿ ಕ್ವಶನ್ ಇರುತ್ತೆ. ಈ 1, 2, 3 ಕ್ವಶನ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ 10 ಮಾರ್ಕ್ಸ್ 7 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. 10 ಸೀರೀಸ್ ಮಾತ್ರ ಕೂಡ ಆರಾಮಾಗಿ ಬರಿಬೋದು, ಯಾಕಂದರೆ ಇದೇ ಕ್ವಶನ್ಸ್ ಮೇಲೆ ಅವರ ಬೇಸಿಸ್ ಮೇಲೆ ಕೇಳ್ತಾರೆ ಆಯಿತಾ. ನೆಕ್ಸ್ಟ್ ನೋಡಿದ್ರೆ ಪಾರ್ಟ್ ಸಿ ಮೀನ್ಸ್ ಥರ್ಡ್ ಒಂದು ಆಯಿತಾ. ಸಿ ಎಲ್ಲೂ ಅಷ್ಟೇ 6 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ವಿತೌಟ್ ಎನಿ ಡೌಟ್, ಯಾಕಂದರೆ ಇದೇ ಕ್ವಶನ್ಸೇ ಬಂದೇ ಬರ್ತದೆ. ಖಾಲಿ ಒಂದೇ ಟಾಪಿಕ್ ಮೇಲೆ ಪ್ರತಿಯೊಂದು ಕ್ವಶನ್ ಕೇಳ್ತಾರೆ. ಆ ಟಾಪಿಕ್ ಹೋದ್ಮೇಲೆ ಬಟ್ ಆದರೂ ಪ್ರಾಪರ್ ಕಾನಿಕಲ್ ಫಾರ್ಮ್ ಇದೇನು ಅಷ್ಟೊಂದು ಕೇಳಿಲ್ಲ, ಬಟ್ ಅದು ಇದೊಂದು ಸರಿ ಓದಿರಿ, ಏನಿಲ್ಲ. ಈಸಿ ಅಂದರೆ ಇದೇ ಮೆಥಡ್ ಇದಕ್ಕೆಲ್ಲದಕ್ಕಿಂತ ಆಯಿತಾ. ಈ ಸಾಲ್ವ್ ದ ಬೂಲಿಯನ್ ಫಂಕ್ಷನ್ಸ್ ಮೇಲೆ ಇದೊಂದು ಈಕ್ವೇಷನು ಮತ್ತು ಸೇಮ್ ಎವ್ರಿಥಿಂಗ್ ವಿಲ್ ಬಿ ಈಸಿ. ಸೇಮ್ ಅದೇ ಥರ ಕೇಳ್ತಾರೆ ಆಯಿತಾ. 1, 2, 3, 4 ಕ್ವಶನ್ಸಲ್ಲಿ ಒಂದು ಕ್ವಶನ್ ಒಂದು ಬಂದೇ ಬರುತ್ತೆ. ಸೊ ಡೋಂಟ್ ಮಿಸ್ ಔಟ್ ಆಯಿತಾ, ಮಿಸ್ ಮಾಡ್ಕೊಂಡು ಹೋಗಬೇಡಿ. ಇಷ್ಟು ಹೋದರೆ ಮಾಡ್ಯೂಲ್ 1 ಬಂದುಬಿಟ್ಟು 20 ಔಟ್ ಆಫ್ 20 ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೀವು. ಮತ್ತು ಇನ್ನೊಂದು ಪಿ ಡಿ ಎಫ್ ಅಂತ ಮೆಸೇಜ್ ಮಾಡಿಬಿಟ್ಟು ಜಸ್ಟ್ ಪಾಸ್ ಮಾಡಿ, ವೀಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ನೋಡೋಣ, ಕಲರ್ ಚೇಂಜ್ ಮಾಡೋಣ ನಾವು, ಒಂದೇ ಕಲರಲ್ಲಿ ಬೇಡ ನಮಗೆ. ಓಕೆ, ಮಾಡ್ಯೂಲ್ 2 ಅಲ್ಲಿ ಬಂದುಬಿಟ್ಟು ಇಂಪ್ಲಿಮೆಂಟ್ ದ ಫಂಕ್ಷನ್ಸ್ ಆಫ್ ಎನ್ ಎಸ್ ಇಸ್ ಟು ಎಫ್ ಆಫ್ ಎ ಕಮ ಬಿ ಕಮ ಸಿ ಡಿ ಸಿಗ್ಮಾ 1, 3, 4, 5, 11. ಇದು ಅಷ್ಟು ಈಸಿ ಕ್ವಶನ್ ಆಯಿತಾ. ಇದರಲ್ಲಿ ಏನಿಲ್ಲ, ಇದು ಮಾರ್ಕ್ಸ್ ಯೂಸಿಂಗ್ ದ 8:1 16:1 ಮಾರ್ಕ್ಸ್ ಒಂದು ಫಂಕ್ಷನ್ಸ್ ಇಂಪ್ಲಿಮೆಂಟೇಷನ್ ಮಾಡೋದು ಅಷ್ಟೇ ಆಯಿತಾ. ಸೇಮ್ ಪ್ರತಿಯೊಂದು ಸೇಮೇ, ಬಟ್ ಡಿಫ್ರೆಂಟ್ ವ್ಯಾಲ್ಯೂಸ್ ಇರುತ್ತೆ. ಬಟ್ ಒಂದು ಹೋದರೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಮಾಡ್ಕೋಬೋದು ಆಯಿತಾ. ನೋಡಿ ಇಲ್ಲಿ ಅಷ್ಟೇ ಸೇಮ್ ಇಂಪ್ಲಿಮೆಂಟ್ ದ ಸೇಮ್ ಫಂಕ್ಷನ್ ಆಫ್ ಎನ್ ಸಿಗ್ಮಾ ಇಲ್ಲಿ ಎಮ್ ಬಂದಿದೆ ಆಯಿತಾ. ಇದೇನಂದರೆ ಲೈನ್ ಮಲ್ಟಿಪ್ಲೆಕ್ಸರ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಯ್ತಾ, ಎಂತಕ್ಕಂದರೆ ಅದ್ರ ಮೇಲೆ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ. ಮತ್ತು ರಿಯಲೈಸ್ ದ ಬೂಲಿಯನ್ ಫಂಕ್ಷನ್ಸ್ ಆಫ್ ಎಕ್ಸ್, ವೈ, ಝೆಡ್. ಇದು ಅಷ್ಟೇ WX, Y, Z ಈಸಿ ಇರುತ್ತೆ, ಬಟ್ ಇಂಪಾರ್ಟೆಂಟ್ ಆಯಿತಾ. 8:1 ಮಲ್ಟಿಪ್ಲೆಕ್ಸರ್ 4:1 ಮಲ್ಟಿಪ್ಲೆಕ್ಸರು ಮತ್ತು ಬೂಲಿಯನ್ ಈಕ್ವೇಷನ್ 8:1 ಫಿಕ್ಷನ್ ಆಯಿತಾ. ಇಷ್ಟು ಕ್ವಶನ್ಸಲ್ಲಿ ಒಂದು ಕ್ವಶನ್ ಹತ್ರ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಸೊ 7 ಮಾರ್ಕ್ಸ್ ಇದರಿಂದ ಬಂತಲ್ಲ ಮಾಡ್ಯೂಲ್ 1 ಮಾಡ್ಯೂಲ್ 2 ಅಲ್ಲಿ. ಸೊ ಇನ್ನು ಪಾರ್ಟ್ ಬಿ ಅಲ್ಲಿ ನೋಡೋದಾದರೆ, ಪಾರ್ಟ್ ಬಿ ಯಲ್ಲಿ ಸ್ವಲ್ಪ ಇವಾಗಿನ ಪಾರ್ಟ್ ಬಿ ಯಲ್ಲಿ ಮತ್ತು ಎಕ್ಸ್ಪ್ಲೇನ್ ದ ಲಾಜಿಕ್ ಡಯಾಗ್ರಾಮ್ ಆಫ್ ಹೆಡ್ ಹೆಡರು ಮತ್ತು ಡಿಸೈನ್ ದ ಡಿಕೇಡ್ ಡೆಸಿಮಲ್. ಇದು ಈಸಿ ಇರುತ್ತೆ. ಮತ್ತು 4:1 ಎನೇಬಲ್ ಇನ್ಪುಟ್ಟು, ಇದು ಈಸಿನೇ ಐತೆ, ಬಟ್ ನೋಡ್ಕೊಳೈತೆ. ಮಲ್ಟಿಪ್ಲೆಕ್ಸರ್ ಅಂದರೆ ಏನು ಎಲ್ಲ ಅರ್ಥ ಮಾಡ್ಕೊಳೈತೆ. 4 ಬಿಟ್ಟು ಮತ್ತು ಲುಕ್ ಹೆಡ್ ಹೆಡರು ನೀಡ್ ರೆಲೆವೆಂಟ್ ಎಕ್ಸ್ಪ್ರೆಷನ್ ಆಯಿತಾ. ಇದು ಈಸಿ ಇರುತ್ತೆ. ಮತ್ತು PLBನೂ ಈಸಿ ಇದೆ. ಪ್ರೋಗ್ರಾಮರ್ ಹರೆಲ್ ಲಾಜಿಕ್. ಇಷ್ಟು ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಅಪಿಯರ್ ಆಗುತ್ತೆ ಎಕ್ಸಾಮ್ಸ್ಗೆ. ಸೊ 7 ಮಾರ್ಕ್ಸ್ ಇಲ್ಲೂ ಬಂತಲ್ಲ ನಿಮಗೆ, 14 ಮಾರ್ಕ್ಸ್ ಇಲ್ಲೇ ಆಯ್ತಲ್ಲ. ಇನ್ನು ಪಾರ್ಟ್ ಸಿ ಯಲ್ಲಿ ಅಷ್ಟೇ, ಪಾರ್ಟ್ ಸಿ ಎಲ್ ಅಂತೀರಾ, ಬಟ್ ಪಾರ್ಟ್ ಸಿ ಎಲ್ ನಾನು ಇದು ಒಂದೊಂದು ಸರಿ ಕೇಳ್ತಾರೆ, ಒಂದೊಂದು ಸರಿ ಕೇಳಲ್ಲ ಇದರಲ್ಲಿ. ಎಂತಕ್ಕಂದರೆ ಇದ್ರ ಮೇಲೆ ಕೇಳ್ತಾರೆ ಆಯಿತಾ. 7, 4, 1, 7, 1, 3, 8. ಬಟ್ ಇದು ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಈ ಕ್ವಶನ್ ಆಯಿತಾ. ನಾನು ಮೇಲೆ ಕೊಡೋಕ್ಕಾಗಿಲ್ಲ, ಬಟ್ ಇಲ್ಲಿ ಕೊಡ್ತಿದ್ದೀನಿ ಆಯಿತಾ. ಲುಕ್ ಹೆಡರು ಈಕ್ವೇಷನ್ಸ್ ವಿತ್ ಡಯಾಗ್ರಾಮ್, ಇದು ಮೇಲೆ ಒಂದು ಕೊಟ್ಟಿದ್ದೀನಿ ಅನಿಸುತ್ತೆ. ಸೊ ಈ ಕ್ವಶನ್ಸ್ ಹೋದರೆ ಸಾಕು ನಿಮಗೆ ಸಿ ಪಾರ್ಟಲ್ಲಿ. ಅಂದರೆ ಈಸಿಯಾಗಿ 6 ಮಾರ್ಕ್ಸ್ ಆರ್ 7 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಗೊತ್ತಾಯ್ತಲ್ಲ, ಈ ಮಾಡೆಲ್ 20 ಔಟ್ ಆಫ್ 20 ಆರಾಮಾಗಿ ತೊಗೋಬೋದಾಯ್ತಾ. ಇವಾಗ ಮೈನ್ ವೀಡಿಯೋ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಮೈನ್ ವೀಡಿಯೋ ಆಯಿತಾ. ಮಾಡೆಲ್ 3 ಇದೆಯಲ್ಲ, ಪಾಸ್ ಆಗಬೇಕು ಅಂದ್ಕೊಂಡಿರೋರಿಗೆ ಜಸ್ಟ್ ಒಂದೇ ಹೇಳ್ತೀನಿ. ಮಾಡೆಲ್ 3ಯಲ್ಲಿ ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಟ್ ಆ್ಯಂಡ್ ವರ್ಕಿಂಗ್ ದ ಮಾಸ್ಟರ್ ಸ್ಲೇವ್ JK ಫ್ಲಿಪ್ ಫ್ಲಾಪ್ ಆ್ಯಂಡ್ ಹೆಲ್ಪ್. ಇದೇ ಕ್ವಶನ್ನೇ ಎಕ್ಸಾಮ್ ಬರುತ್ತೆ, ಇದೇ ಫಿಕ್ಸ್ ಆಯಿತಾ. 7 ಮಾರ್ಕ್ಸ್ ಇದೇ ಬರುತ್ತೆ. ಲಾಜಿಕ್ ಡಯಾಗ್ರಾಮ್ ಕೇಳ್ಬೋದು, ಫಂಕ್ಷನ್ ಟೇಬಲ್, ಲಾಜಿಕ್ ಸಿಂಬಲ್, ಟೈಮಿಂಗ್ ಡಯಾಗ್ರಾಮ್. ಇದೇ ಕ್ವಶನ್ನೇ ಬಂದೇ ಬರುತ್ತೆ ಎಕ್ಸಾಮ್ಗೆ ಆಯಿತಾ. ಸೊ ಇದನ್ನು ಬಿಟ್ಟು ಏನು ಓದೋಕೆ ಹೋಗ್ಬೇಡಿ, ಪಾರ್ಟ್ ಎದಲ್ಲಿ ಇದೇ ಬಂದೇ ಬರುತ್ತೆ. 7 ಮಾರ್ಕ್ಸ್ ಆಯಿತಾ. ನೆಕ್ಸ್ಟ್ ಪಾರ್ಟ್ ಬಿ. ನಾನು ನೋಡೋದು ಮೇಲೆ ಎಲ್ಲ ಒಂದು 5-6 ಕ್ವಶನ್ ಕೊಟ್ಟಿದ್ದೆ, ಬಟ್ ಇದರಲ್ಲಿ ಒಂದೇ ಕ್ವಶನ್ ಸಾಕು ಅಷ್ಟೇ, ಆ ಥರ ಇರುತ್ತೆ. ಸೊ ಎಲ್ಲ ಮಾಡಲ್ ಆ ಥರ ಇರೋಲ್ಲ, ಬಟ್ ಆಲ್ಸೋ ಟ್ರೈ ಟು ರೀಡ್ ಆಯಿತಾ. ಒಪ್ಟೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈಕ್ವೇಷನ್. ಇದು ಅಷ್ಟೇ ಮೈನ್ ರೋಲ್ ಮಾಡೋದೇ ಇವೆರಡು ಕ್ವಶನ್ಸು. ನಾನು ಏನು ಹೇಳ್ತೀನಿ ಅಂದರೆ ಇವೆರಡು ಕ್ವಶನ್ಸ್ ಹೋದರೆ ಸಾಕು, ಪಾಸ್ ಆಗಬೇಕು ಅಂದ್ಕೊಂಡಿರೋರು ಪ್ಲಸ್ 90+ ತೊಗೊಳ್ಬೇಕು ಇರುತ್ತೆ. ಯಾಕಂದರೆ ಇವೆರಡು ಕ್ವಶನ್ ಬಿಟ್ಟರೆ ಇನ್ನೇನು ಇಲ್ಲ, ಇದೇ ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ ಏನಿಲ್ಲ, SR ಫ್ಲಿಪ್ ಫ್ಲಾಪು ಮತ್ತು JK ಫ್ಲಿಪ್ ಫ್ಲಾಪ್, D ಫ್ಲಿಪ್ ಫ್ಲಾಪು ಮತ್ತು T ಫ್ಲಿಪ್ ಫ್ಲಾಪ್. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಆಯಿತಾ. ಮತ್ತು ಅದಾದಮೇಲೆ ಮೇಕ್ ಯೂಸ್ ಆಫ್ ನೆಗೆಟಿವ್ ಏಜ್ ಆಫ್ ಟ್ರಿಗರ್ ಫ್ಲಿಪ್ ಫ್ಲಾಪ್, ಡಿಸ್ಕ್ರೈಬ್ ದ ವರ್ಕಿಂಗ್ ಆಫ್ 4-bit ಬೈನರಿ ಟ್ರಿಪಲ್ ಕೌಂಟರ್. ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಇದರಲ್ಲಿ ಎಷ್ಟು 3 ಕ್ವಶನ್ಸ್ ಇದ್ದಾವೆಲ್ಲ ಪಾರ್ಟ್ ಬಿಯಲ್ಲಿ. ಸೊ ಅದರಲ್ಲಿ ಏನಂದರೆ ಒಂದು ಕ್ವಶನ್ ಮಾತ್ರ ಅಪಿಯರ್ ಆಗುತ್ತೆ ಎಕ್ಸಾಮ್ಗೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. 7 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ಆಯಿತಾ. ಇನ್ನು ಪಾರ್ಟ್ ಸಿ
ಸಿ ಅಂದರೆ ಏನಿಲ್ಲ, ಸಿ ಅಂದರೆ 3 ಅಂತ ಅರ್ಥ ಆಯಿತಾ. ಓಕೆ, ಕನ್ಸ್ಟ್ರಕ್ಷನ್ ಜಂಕ್ಷನ್ಸ್ ಆಫ್ ಕೌಂಟರ್, ಪಾಸಿಟಿವ್ ಎಜ್ ಟ್ರಿಗರ್ ಫ್ಲಿಪ್ ಫ್ಲಾಪ್ಸ್, ಇದು ಈಸಿ ಇರುತ್ತೆ, ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಆಯಿತಾ. ಸೊ ಹಾಗೆ ಇರಿ ಒಂದೇ ನಿಮಿಷ, ಜಸ್ಟ್ ಎ ಮಿನಿಟ್. ಇದು Model 3 ಏನಂದರೆ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ, ಸ್ವಲ್ಪ ಕ್ವಶನ್ಸೇ ಇರುತ್ತೆ, ಬಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಆಯಿತಾ. CL in parallel at the undirectional unidirectional shift register parallel series of unidirectional shift register, ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಆಯಿತಾ. ಇದರಲ್ಲಿ 6 ಮಾರ್ಕ್ಸು ಇಲ್ಲ 7 ಮಾರ್ಕ್ಸ್ ಅಂದ್ಕೊಳ್ಳೋಣ, 7 ಮಾರ್ಕ್ಸ್ ಬಂತು ಇದರಲ್ಲಿ ಅಷ್ಟೇ. ಮತ್ತು ಯೂನಿವರ್ಸಲ್ ಶಿಫ್ಟ್ ರಿಜಿಸ್ಟ್ರೇಷನ್ ವಿತ್ ಹೆಲ್ಪ್ ಆಫ್ ಲಾಜಿಕ್ ಡಯಾಗ್ರಾಮ್ ಮತ್ತು ಮೋಡ್ ಕಂಟ್ರೋಲ್ ಟೇಬಲ್, ಇದು ಏನು ಅಷ್ಟೊಂದು ದೊಡ್ಡ ಕ್ವಶನ್ ಎಲ್ಲ ಅರ್ಥ ಮಾಡ್ಕೊಳುತ್ತೆ. ಮತ್ತು ಟ್ರಾನ್ಸ್ಪರೆನ್ಸಿ ಅಂದರೆ ಏನೋ, ಪ್ರಾಪರ್ಟಿ ಫ್ಲಾಚಸ್ಸು ಮತ್ತು ಇದೆಲ್ಲ ಮೇಲೇ ಓದಿರ್ತೀರ ಬಿಡಿ, ನೋ ನೀಡ್ ಟು ವರಿ ಅಬೌಟ್. ಇಷ್ಟೇ, ಈ ಕ್ವಶನ್ಸಲ್ಲಿ ಇಷ್ಟು ಓದಿದ್ರೆ ನಿಮಗೆ ಆರಾಮಾಗಿ ಈ ಏನಾಗುತ್ತೆ ಅಂದರೆ ಜಸ್ಟ್ ಸಿಂಪಲ್ ಇಷ್ಟು ಹೋದರೆ, ಈ ಕ್ವಶನ್ಸ್ ಹೋದರೆ ಸಾಕಾಗುತ್ತೆ ನಿಮಗೆ. ಒಂದು ಕ್ವಶನ್ ಮಾತ್ರ ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ 6 ಮಾರ್ಕ್ಸ್ ಆರ್ 7 ಮಾರ್ಕ್ಸ್ ಇಲ್ಲೇ ಅಪಿಯರ್ ಆಗಿಬಿಡುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ Model 3 ನಿಮಗೆ 20 ಔಟ್ ಆಫ್ 20 ಮಾರ್ಕ್ಸ್ ಆರಾಮಾಗಿ ಸಿಕ್ಬಿಡ್ತಲ್ಲ. ಇದು ಸ್ವಲ್ಪ ಡಿಫಿಕಲ್ಟ್ ಇದೆ ಸಬ್ಜೆಕ್ಟ್, ನೀವು ಅರ್ಥ ಮಾಡ್ಕೊಂಡು ಹೋದರು. ಯಾಕಂದರೆ ಇದಕ್ಕೆ ಆನ್ಸರ್ಸು ನಾನು ಅಪ್ಲೋಡ್ ಮಾಡ್ತೀನಿ ಫಾರ್ ಮೆಂಬರ್ಸ್ ಆಯಿತಾ. ಯಾರನ್ನ ಇಂಟ್ರೆಸ್ಟೆಡ್ ಇದ್ದರೆ ಮೆಂಬರ್ಸ್ ತೊಗೋಬೋದು, ಮೆಂಬರ್ಶಿಪ್. ಮತ್ತು Model 4 ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಇದೇ. ನಾನು ಒಂದು ಮಿನಿಟ್, ಈ Model 4 ಏನಾಗುತ್ತೆ ಅಂದರೆ 3 ಕ್ವಶನ್ಸ್. ಫಸ್ಟ್ ಕ್ವಶನ್ಸ್ ಏನಿರುತ್ತಲ್ಲ ನೋಡಿ, ಈ ನೆಟ್ಸ್, ರಿಜಿಸ್ಟರ್, ಇಂಟೀಜರ್ ಮತ್ತು ಪ್ಯಾರಾಮೀಟರ್ಸ್, ವೆಕ್ಟರ್ಸ್, ಇದೇನಾಗುತ್ತೆ ಇವೇ ಕ್ವಶನ್ಸ್, ಡೇಟಾ ಟೈಪ್ಸ್ ಕೇಳ್ತಾರೆ ಅಷ್ಟೇ. ಇದೇ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಆಯಿತಾ. ಕಲರ್ ಚೇಂಜ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೊಂದು ಆಯಿತಾ. ಪ್ಯಾರಾಮೀಟರ್ಸ್, ರಿಜಿಸ್ಟರ್, ಡಿಫ್ರೆಂಟ್ ಟೈಪ್ಸ್ಗೆ ಅಂತ ಕೇಳ್ತಾರೆ ಇದೊಂದು. ಮತ್ತು ಅವೆರಡಾಗ ಮಾಡಲ್ಸ್ ಅಂಡ್ ರೈಟ್ ದ ಕೋಡ್ ಆಫ್ ಆಲ್ ಹೆಡರ್ ಯೂಸಿಂಗ್ ಸ್ಟ್ರಕ್ಚರಲ್ ಮಾಡಲ್ ಮತ್ತು ರಿಯಲೈಸ್ ದ ಫುಲ್ ಸಬ್ಸ್ಟ್ರಕ್ಟರ್ ಸರ್ಕ್ಯೂಟ್ ಯೂಸಿಂಗ್ ದ ಹೊರಗಲ ಫ್ಲೋ ಡೈರೆಕ್ಷನ್ ಡಿಸ್ಕ್ರಿಪ್ಷನ್ ಆಯಿತಾ. ಈ 3 ಕ್ವಶನಲ್ಲಿ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ ಬಂದೇ ಬರುತ್ತೆ. ಸೊ 7 ಮಾರ್ಕ್ಸ್ ಈಸಿಯಾಗಿ ಮಾಡ್ತಾ ಆಯಿತಾ. ನೆಕ್ಸ್ಟು, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಯೂಸಿಂಗ್ HDL ವಿತ್ ಎನ್ ಎಕ್ಸಾಂಪಲ್, ರೈಟ್ ಲಾಜಿಕಲ್ ಆಪರೇಟರ್ಸ್ ಆ್ಯಂಡ್ ರ್ಯಾಷನಲ್ ಆಪರೇಟರ್ಸ್ ಯೂಸಿಂಗ್, ಇದು ಅಷ್ಟೇ, ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್, ಇದು ಅಷ್ಟೇ. HDL ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. HDL ಈಸ್ ಮೋರ್ ಇಂಪಾರ್ಟೆಂಟ್, ಯಾಕಂದರೆ ಇದೇ ಮೈನ್ ರೋಲ್ ಮಾಡುತ್ತೆ. ಒಂದೇ ಕ್ವಶನ್ 2 ಟೈಮ್ಸ್ ಕೊಟ್ಟಿದ್ದೀನಿ, ಬಟ್ ಇಟ್ಸ್ ಓಕೆ. 2 ಟೈಮ್ಸ್ ಪ್ರಿಂಟ್ ಆಗಿದೆ, ನಾನು ಕೊಟ್ಟಿಲ್ಲ. ಈ 8 ಕ್ವಶನ್ಸ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಈ 8ಅಲ್ಲಿ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ಗೆ ಅಪಿಯರ್ ಖಂಡಿತ ಆಗುತ್ತೆ. ಮತ್ತು ಇನ್ನೊಂದು ಎವಾಲ್ಯೂಯೇಟ್ ದ ಫಾಲೋಯಿಂಗ್ ಆಫ್ ಇದು ಅಷ್ಟೇ 2 ಟೈಮ್ಸ್ ಕೊಟ್ಟಿದ್ದೀನಿ, ಪ್ರಿಂಟ್ ಆಗಿದೆ. ಇಟ್ಸ್ ಓಕೆ, ಸಾರಿ. A = 001, B = 010. ಇದು ಈಸಿ. ಇದು ಕ್ವಶನ್ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಇದು ಈಸಿ ಕ್ವಶನು, ಆರಾಮಾಗಿ ಸ್ಕೋರ್ ಮಾಡ್ರಿ ಆಯಿತಾ. ಥರ್ಡಲ್ಲಿ ಅದರಲ್ಲೇನಿಲ್ಲ, HDL ಅಂದರೆ ಏನು ಟೈಪ್ಸು ಮತ್ತು ಎಕ್ಸ್ಪ್ಲೇನ್ ಎನಿ 2 ಟೈಪ್ಸ್ ಅಂತ ಕೊಟ್ಟಿದ್ದೀನಲ್ಲ, ಇಷ್ಟೇ. ಈ Model 3 ಈಸಿಯಾಗಿ 20 ಆರಾಮಾಗಿ ತೊಗೋಬೋದು ವಿತೌಟ್ ಎನಿ ಡೌಟ್, ಯಾಕಂದರೆ ಇದು ಈಸಿ ಮಾಡಲ್ ಆಗಿರುತ್ತೆ. ಥರ್ಡ್ ಮಾಡಲ್ ಆಯಿತಾ, ಸಾರಿ Model 4. Model 5 ಏನಾಗಿರುತ್ತೆ ಅಂದರೆ, Model 5 ಬಂದ್ಬಿಟ್ಟು ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ಆಫ್ ಸೀಕ್ವೆನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಓವರ್ಲಾಪ್, ಇದು ಅಷ್ಟೇ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್. ಮತ್ತು ರೈಟ್ ದ ಸಿಂಟ್ಯಾಕ್ಸ್ ಇಫ್ ಒನ್ ಸ್ಟೇಟ್ಮೆಂಟ್ ವಿತ್ ಎನ್ ಎಕ್ಸಾಂಪಲ್, ರೈಟ್ ದ ಸಿಂಟ್ಯಾಕ್ಸ್ ಆಫ್ ಇಫ್ ಒನ್ ಎಲ್ಸ್ ಇಫ್ ವಿತ್ ಎನ್ ಎಕ್ಸಾಂಪಲ್, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಕೇಸ್ ಆಫ್ ಸ್ಟೇಟ್ಮೆಂಟ್ಸ್ ಅವೈಲೇಬಲ್, ಓವರ್ಲಾಪ್, ಸಿಂಟ್ಯಾಕ್ಸ್ ಆಫ್ ನೆಸೆಸರಿ ವೈಲ್. ಇದು ಎಲ್ಲ ಕ್ವಶನ್ಸು ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. Model 5 ಅಲ್ಲ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಎಲ್ಲ ಪ್ರತಿಯೊಂದು ಕ್ವಶನ್ನು. ಇನ್ ದಟ್ 4 ಕ್ವಶನ್ಸ್ 1 ಕ್ವಶನ್ ವಿಲ್ ಅಪಿಯರ್ ಎಕ್ಸಾಮ್. ನಾನು 2.5 ವಿಡಿಯೋದಲ್ಲಿ ಹೇಳ್ತೀನಿ ಯಾವುದು ಅದೇ ಒಂದು ಯಾವುದು ಬರುತ್ತೆ ಅಂತ. ಸೊ ಇಲ್ಲಿ 7 ಮಾರ್ಕ್ಸ್ ಇಲ್ಲಿ ಬಂತು Model 5 ಆಯಿತಾ. ಇನ್ನು ಪಾರ್ಟ್ B ಅಲ್ಲಿ ನೋಡ್ತಿದ್ರೆ ಫ್ಲೋ ಚಾರ್ಟ್ ಆಫ್ ಪ್ರೋಗ್ರಾಮ್ ಡಿ ಆಫ್ ಯೂಸಿಂಗ್ ಬಿಹೇವಿಯಲ್ ಡಿಸ್ಕ್ರಿಪ್ಷನ್ ಸ್ಟೈಲ್ ಮತ್ತು ಸೇಮ್ 4 ಬಿಟ್ ರಿಪಲ್ ಕ್ಯಾರಿ ಹೆಡರ್. ಈ 2 ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಒಂದು ಕ್ವಶನ್ 7 ಮಾರ್ಕ್ಸ್, 7 2 14 ಆಯಿತಾ. ಎಕ್ಸ್ಪ್ಲೇನ್ ದ ಆಪರೇಷನ್ ಆಫ್ ಪಾಸಿಟಿವ್ ಎಜ್ ಟ್ರಿಗರ್ JK ಫ್ಲಿಪ್ ಫ್ಲಾಪ್ ರೈಟಿಂಗ್ ಇನ್ ಓವರ್ಲಾಪ್ ಕೋಡ್ ಯೂಸಿಂಗ್ ಸ್ಟೇಟ್ಮೆಂಟ್ ಆಫ್ ಟ್ರೂತ್ ಟೇಬಲ್. ಮತ್ತು ವೆಲ್ಲಾಗ್ ಮೇಲೇ ಕ್ವಶನ್ಸ್ ಬರುತ್ತೆ. 8:1 ಮಾರ್ಕ್ಸು, ಬಿಹೇವಿಯರ್ ಡಿಸ್ಕ್ರಿಪ್ಷನ್ ಸ್ಟೈಲ್, ಫ್ಯಾಕ್ಟೋರಿಯಲ್ ಆ್ಯಂಡ್ ಪಾಸಿಟಿವ್ ಇಂಟೀಜರ್ಸ್. ಈ ಥರ್ಡ್ ಅಂತೂ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಕ್ವಶನ್ಸಲ್ಲಿ ಒಂದು ಕ್ವಶನ್ ಮಾತ್ರ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಸೊ 6 ಮಾರ್ಕ್ಸ್ ಈ Model 5 ಆರಾಮಾಗಿ ಈಸಿಯಾಗಿ 20 ಆರಾಮಾಗಿ ಸ್ಕೋರ್ ಮಾಡೋಲ್ಲ. ಸೊ ದಟ್ಸ್ ಇಟ್ ಫಾರ್ ವಿಡಿಯೋ. ಯಾರನ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮೆಂಬರ್ಶಿಪ್ ತೊಗೊಳ್ಳಿ. ಯಾಕಂದರೆ ಅಲ್ಲೇ ನಾನು ಪ್ರತಿಯೊಂದು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಮೀನ್ಸ್ ಬೇಗ ವೀಡಿಯೋ ನಿಮಗೆ ಸಿಗ್ತಾ ಇರುತ್ತೆ. ಸೊ ಅದು ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಅಂತ ಜಸ್ಟ್ ಕಮೆಂಟ್ ಮಾಡಿ, ನಾನು ಅಪ್ಲೋಡ್ ಮಾಡ್ತೀನಿ. ಸಾರಿ ಫಾರ್ ದ ಲೇಟ್, ವೈ ಬಿಕಾಸ್ ಲ್ಯಾಪ್ಟಾಪ್ ಸ್ವಲ್ಪ ಚಾರ್ಜಿಂಗ್ ಇರಲಿಲ್ಲ. ಸೊ ಫಾರ್ ದಟ್ ವಾಚ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.